ಫ್ರೆಂಡ್ಸ್, ನಿನ್ನೆ ನಾನು ಹೇಳ್ದಂಗೆ ಸೂಪರ್ ಸಂಡೇ ಇವತ್ತು ಆರ್ ಸಿ ಬಿ ತಂಡದ ಪಾಲಿಗೆ. ಯಾಕಂದರೆ ಇವತ್ತು ಟಾಸ್ ಗೆದ್ದ ತಕ್ಷಣವೇ ಆರ್ ಸಿ ಬಿ ವಿನ್ ಆಯ್ತು ಅಂತ ಹೇಳ್ಬೇಕು. ಯಾವುದೇ ಹಂತದಲ್ಲೂ ಕೂಡ ಜಿ ಟಿ ಅವರು ಪೈಪೋಟಿ ನೀಡಲಿಲ್ಲ. ಅದು ಇದು ನಮ್ಮದೇನು ವಾಷಿಂಗ್ಟನ್ ಸುಂದರ್ ಅವರು ಕೇವಲ 4 ರನ್ ಆದಾಗ ಒಂದು ಕ್ಯಾಚು ನಮ್ಮ ಡ್ಯಾರೆನ್ ಪಾಕ್ಸ್ ಅವರು ಇದು ಆಸ್ಟ್ರೇಲಿಯಾ ಪ್ಲೇಯರ್ ಹಿಡಿದಿರ್ತಾರೆ, ಅದು ಟಚ್ ಆಗಿದೆ ಅಂತ ಹೇಳಿಬಿಟ್ಟು ನಾಟ್ಔಟ್ ಕೊಡ್ತಾರೆ. ಅವರು ಅರ್ಧಶತಕ ಹೊಡಿತಾರೆ. ಬಾಲಿಂಗ್ ಕರಾರುವಕ ಭುವನೇಶ್ವರ್ ಕುಮಾರ್ ಈ ಪಂದ್ಯದಲ್ಲಿ 2 ವಿಕೆಟ್ ಹೋಗೋದ್ರೊಂದಿಗೆ 28 ವಿಕೆಟ್ ಹೋಗಿದ್ದಾರೆ. 1 ವಿಕೆಟ್ ರಬಾಡ್ ಅವರು ಒಂದು ಮ್ಯಾಚ್ ಜಾಸ್ತಿ ಆಡಿ 29 ಹೈಯೆಸ್ಟ್ ವಿಕೆಟ್ ರಬಾಡ್ ಅವರು ಹೊಡೆದ್ರೆ, ಇನ್ನು ನಮ್ಮ ರಸಿಕ್ ಅವರು ಕೂಡ 3 ವಿಕೆಟ್ ಹೋಗಿದ್ದಾರೆ. ಇನ್ನು 2 ವಿಕೆಟ್ ಇವ್ರು ಹೋಗಿದ್ದಾರೆ, ಯಾರಪ್ಪ, ಹ್ಯಾಜಲ್ವುಡ್ ಕರಾರು ವಂಕ್ ಬಾಲಿಂಗ್ ಕೇವಲ 155 ರನ್ ಹೊಡೆದಿರ್ತಾರೆ ಜಿ ಟಿ ಅವರು. ಇದೇ ಸ್ಟೇಡಿಯಮ್ಮಲ್ಲಿ ನಮ್ಮ ಆರ್ ಸಿ ಬಿ ಅವರು ಹೋದ ವರ್ಷ ಗೆದ್ದಿರ್ತಾರೆ. ಬ್ಯಾಕ್ ಟು ಬ್ಯಾಕ್ ರಜತ್ ಪತ್ರಿದಾರ್ ಅವ್ರದ್ದು ಒಂದು ವಿಶ್ವ ದಾಖಲೆ ಆಗುತ್ತದೆ. ಮಾಡಿದ 2 ಸೀಸನಲ್ಲಿ ಕ್ಯಾಪ್ಟನ್ಶಿಪ್ 2 ವಿನ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯಾಗೆ ಚಾನ್ಸ್ ಇತ್ತು, ಮುಂಚೆ ಅವರು ಫೇಲ್ ಆಗಿರ್ತಾರೆ. 2 ಬಾಲ್ 10 ರನ್ ಬೇಕಾದ ಜಡೇಜಾ ವಿನ್ ಆಗ್ತಾರೆ. ಅದು ಬಿಟ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಅವರು 70 ಬೌಂಡ್ರಿ ಅಜೇಯವಾಗಿ ಉಳಿತಾರೆ. 75 ರನ್ನು, 3 ಸಿಕ್ಸು. ಅವ್ರದ್ದು ಅತ್ಯಂತ ವೇಗದ IPL ಇತಿಹಾಸದಲ್ಲಿ ಅರ್ಧಶತಕ. 25 ಬಾಲಲ್ಲಿ 50 ರನ್ನು, ಒಟ್ಟಾರೆ 675 ರನ್ನು ಈ ಸರಣಿಯಲ್ಲಿ ಅಂತ ಹೇಳ್ತಾ, 2014ರಿಂದ ಇಲ್ಲಿವರೆಗೂ ಪ್ರಮುಖ ಫೈನಲ್ ಪಂದ್ಯಗಳಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ಅಂದರೆ ಮಿನಿಮಮ್ 41 ಅಜಯ್ ಅವ್ರದ್ದು. 6 ಫೈನಲ್ ಆಡಿದ್ದಾರೆ ಅಂತ ಹೇಳ್ತಾ, ಇನ್ನು 2010-11ರಲ್ಲಿ CSK ಅವರು ಬ್ಯಾಕ್ ಟು ಬ್ಯಾಕ್ ಕಪ್ಪನ್ನು ಗೆದ್ದಾರೆ IPL. ಇನ್ನು ರೋಹಿತ್ ಶರ್ಮಾ ಅವರು 19 ಮತ್ತು 20ರಲ್ಲಿ ಮುಂಬೈ ಅವರು ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡಿತಾರೆ. ಅದೇ ರೀತಿ ನಮ್ಮ ಆರ್ ಸಿ ಬಿ ತಂಡ 25-26ರಲ್ಲಿ ಬ್ಯಾಕ್ ಟು ಬ್ಯಾಕ್ IPL ಕಪ್ಪನ್ನು ಗೆದ್ದಂತಹ 3ನೇ ತಂಡ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಎಲ್ಲ ಆರ್ ಸಿ ಬಿ ತಂಡದ 11 ಜನ ಏನು ಜೀವ ತೆತ್ತಿದಾರಲ್ಲ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಒಂದು ಸೆಕೆಂಡ್ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ, ತಂಡಗಳಿಗೆ ಕೋಚ್ ಆದಂಥ DK, ಆ್ಯಂಡಿ ಫ್ಲವರು, ಕಿಂಗ್ ಕೊಹ್ಲಿ ಒಬ್ಬರೇ ರೊಮ್ಯಾಲೋ ಸೆಬರ್ಡ್ ಅವರು ಒಬ್ಬರು ಮಾತ್ರ ಈ ಪ್ರಮುಖ ಕೊಡುಗೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ, ಡಪ್ಪಿ ಕೂಡ ಅವರು ಫೈನಲಲ್ಲಿ ಪಾಪ ವಿಕೆಟು ಒಂದು ಪಡಿಬೋದಾಗಿತ್ತು, ಕ್ಯಾಚ್ ಅದು. ಅದೇ ರೀತಿ ನಮ್ಮ ಕೊಹ್ಲಿದು ಕ್ಯಾಚ್ ಟಚ್ ಆಗಿದೆ ಅಂತೇಳಿ, ಆದರೆ ಆಲ್ಮೋಸ್ಟ್ 63 ರನ್ ಹೊಡೆದಿದ್ರು ಅವರು. ಆ ಟೈಮಲ್ಲಿ ಮ್ಯಾಚ್ ಒಂದು ಸೈಡ್ ಆಗಿತ್ತು ಅಂತ ಹೇಳ್ತಾ, ಅಟ್ ಎನಿ ಕಂಡೀಷನ್ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ತಂಡವನ್ನು, ಈ ಕಿರೀಟವನ್ನು ಅರ್ಪಿಸುತ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.